ಇಲ್ಲೇ ಜನ ತುಂಬಿಕೊಂಡವ್ರೆ. ಮೇಲೆ ನೋಡ್ಬೇಕು ಇನ್ನು ಹೆಂಗಿರುತ್ತಂತ. ಹೆವಿ ಚಿಕ್ಕ ರೂಫು ಮೇಲೆ. ಇನ್ನು ಅದಕ್ಕಿನ ಇರಬ್ರು ಒಂದು ನಿಮಿಷ ಕ್ಯಾಮ್ರಾ ಕೊಡಿ. ಹೆಂಗೆ ಯಪ್ಪ ಏನು ಜನ ಇಲ್ಲಂತೂ. ಎಷ್ಟಿದೆ ನೋಡಿ ಫ್ಲೆಶ್ ಅಂತೂ. ಹಂಗೆ ಫ್ಲೆಶ್ ಒಟ್ಟಿಗೆ ಆ ಮಸಾಲನ್ನು ಸೇರಿಸ್ಕೊಂಡು ತಿಂದ್ರಂತೂ ಕಳೆದೊಯ್ದಿರಾ. ನಮಸ್ಕಾರ, ನಾನು ಶಬರೀಶ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಚಾನಲ್. ಇವತ್ತು ನಾವೆಲ್ಲಿದ್ದೀವಿ ಅಂದರೆ ಮಂಗಳೂರು ಗೈಸ್. ಮಂಗಳೂರಲ್ಲಿ ಮಧ್ಯಾಹ್ನ ಊಟ ಮಾಡೋಕ್ಕೆ ಬಂದಿದ್ದೀವಿ. ಹೆವಿ ಮಳೆ, ಬಟ್ ಆದರೂ ನನಗಂತೂ ಸಿಗಾವಡೆ ಶೆಗೆ ಗೈಸ್. ಯಾವ ಜಾಗದಲ್ಲಿದೆ ಅಂದರೆ ಪೋರ್ಟ್ ಬಂದರ್ ಬಿಹೈಂಡ್ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಹತ್ರ ಇರುವಂಥ ಹೋಟೆಲ್ ನಾರಾಯಣ ಗೈಸ್. ಕಾಣಿಸುತ್ತಲ್ಲ, ಸಿನ್ಸ್ 1945 1945ರಲ್ಲಿ ಶುರುವಾದಂಥ ಒಂದು ಬ್ರ್ಯಾಂಡು. ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಅಂತಲೇ ಹೇಳ್ಬೋದು. ಮಧ್ಯಾಹ್ನ 12ವರೆಯಿಂದ 3 ವಾಪಸ್ ಸಂಜೆ 7ರಿಂದ 9 ಗಂಟೆ ರನ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಭಾನುವಾರ ಆದರೆ ಜಸ್ಟ್ ಹಾಫ್ ಡೇ ಮಾತ್ರ. ಏನಿಲ್ಲಿ ಸ್ಪೆಷಲ್ ಅಂದರೆ, ಕಾಮನ್ ಆಗಿ ನೀವು ಯಾವುದೇ ಹೋಟ್ಲಿಗೆ ಹೋದ್ರೆ ಈ ಮೀಲ್ಸ್ ನಾರ್ಮಲ್ ಒಂದು 50 ರೂಪಾಯಿ 60 ರೂಪಾಯಿ 70 ರೂಪಾಯಿ, ಅದಕ್ಕೆ ಅನ್ಲಿಮಿಟೆಡ್ ಮೀನುಗಳನ್ನ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರೊಟ್ಟಿಗೆ ವೆರೈಟೀಸ್ ಆಫ್ ಸೀ ಫುಡ್ ಸಿಗುತ್ತೆ. ಬಟ್ ಇಲ್ಲಿ ಸಿಗುವಂಥ ಸೀ ಫುಡ್ ಮಾತ್ರ ಸಿಗಾಬಡೆ ಕಾಸ್ಟ್ಲಿ ಗೈಸ್, ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತಲೇ ಹೇಳ್ಬೋದು. ಬಟ್ ಆದರೂ ಜನ ತುಂಬಿಕೊಂಡು ಬಂದು ವೆಯ್ಟ್ ಮಾಡಿ ಅವ್ರು ಫುಡ್ಸ್ನ ಟೇಸ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ನಾನು ಆಲ್ರೆಡಿ 2 ಸಲ ಬಂದಾಗ ಮಿಸ್ ಆಯ್ತು, ಈಗ 3ನೇ ಸಲ ಬಂದಾಗ ಬನ್ನಿ ಅಂತ ಹೇಳಿದ್ರು. ಸೊ ಮೇನಾಗಿ ಅದಕ್ಕೋಸ್ಕರ ಬಂದಿದ್ದೀನಿ. ಇಲ್ಲೂ ಶೆಕೆ, ಒಳಗಡೆ ಒಂದು ಹೆವಿ ಸಫಾಕೆಟ್. ಸೊ ಬನ್ನಿ ಹೋಗೋಣ, ಮಧ್ಯಾಹ್ನ ಊಟಕ್ಕೆ ತಗೊಂಡು ಹೇಗಿದೆ ಅಂತ ನೋಡೋಣ. ಅದಕ್ಕೆ ಮುಂಚೆ ನಮ್ಮ ಚಾನಲ್ನ ಹೊಸದಾಗಿ ಕೊಡ್ತಾರೆ. ಲೈಕ್, ಶೇರ್, ಕಮೆಂಟು ಮರದೇ ಸಬ್ಸ್ಕ್ರೈಬ್ ಮಾಡಿ. ಗಾಯ್ಸ್ ಸ್ಟಾರ್ಟ್, ಬನ್ನಿ ಹೋಗೋಣ. ಯಾವ ಜನ ಗುರು ಇದು. ಇಲ್ಲೇ ಜನ ತುಂಬಿಕೊಂಡವ್ರೆ. ಮೇಲೆ ನೋಡ್ಬೇಕು ಇನ್ನು ಹೆಂಗಿರುತ್ತಂತ. ಹೆವಿ ಚಿಕ್ಕ ರೂಫು ಮೇಲೆ. ಇನ್ನು ಅದಕ್ಕಿನ ಇರಬ್ರು ಒಂದು ನಿಮಿಷ ಕ್ಯಾಮ್ರಾ ಕೊಡಿ. ಹೆಂಗೆ ಯಪ್ಪ ಏನು ಜನ ಇಲ್ಲಂತೂ. ಸೀಟ್ ಸಿಗುತ್ತೋ ಇಲ್ವೋ ದೇವರಣೆ ಗೊತ್ತಿಲ್ಲ. ಒಳಗೆ ಬಂದು ಕೊನೆಗೂ ಕೂತಾಯ್ತು ಗುರು. ಏ ಕ್ಯಾ ಭಯ್ಯ? ರೈಸ್ ವಾಟರ್. ಓಕೆ. ಕ್ರೌಡೆಸ್ಟ್ ಪ್ಲೇಸ್ ಇನ್ ಮಂಗಳೂರು ಅಂತಲೇ ಹೇಳ್ಬೋದು. ನಾನು ಲಾಸ್ಟ್ 2 ಸಲ ಬಂದಾಗ ನನಗೆ ಪರ್ಮಿಷನ್ ಸಿಕ್ಕಿಲ್ಲ, ಬಟ್ 3ನೇ ಸಲ ಬಂದಾಗ ಮಾಡ್ಕೊಳ್ಳಿ, ನಿಮ್ಮ ಕೈಯಲ್ಲಿ ಆದರೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸೊ ವೆಯ್ಟ್ ಮಾಡಿ ಟೇಬಲ್ ಹತ್ರ ಈ ಪಂತಿಲಿ ನಿಂತ್ಕೋತಾರಲ್ಲ ಮದುವೆಗಳಲ್ಲಿ, ಆ ಥರ ಹಿಂದೆ ವೆಯ್ಟ್ ಮಾಡಿ ಟೇಬಲ್ ಹಿಡಿದ್ಬಿಟ್ಟು ಕೂತ್ಕೊಂಡಿದ್ದೀವಿ. ಏನಕ್ಕೆ ಇಷ್ಟು ಫೇಮಸ್ ಅಂತ ಗೊತ್ತಿಲ್ಲ, ಬಟ್ ಸುಮಾರು ಬ್ಲಾಗರ್ಸ್ ಆಲ್ರೆಡಿ ವಿಸಿಟ್ ಮಾಡಿದರೆ ಟೇಸ್ಟ್ ಆಹಾ ಓಹೋ ಅಂದಿದ್ದಾರೆ. ಸೊ ನಾನು ನೋಡಬೇಕು ಮೇನ್ ಮ್ಯಾಟ್ರ್ ಏನಕ್ಕೆ ಅಂದರೆ, ಈ ಫಿಶ್ ಮೇಲೆ ಯಾವುದೋ ಒಂದು ಪೌಡ್ರ್ ಥರ ಹಾಕ್ತಾರೆ ಗೈಸ್. ಆ ಪೌಡ್ರನ್ನೇ ಫಿಶ್ ಫ್ರೈ ಮಾಡಿದ್ರಲ್ಲ, ಡ್ರೈ ಪೌಡ್ರನ್ನೇ ಮೇಲ್ಗಡೆ ಹಾಕ್ಕೊಡ್ತಾರೆ. ಅದು ತುಂಬ ಸ್ಪೆಷಲ್ ಅಂತ ಹೇಳಿದ್ರು. 60 ರೂಪಾಯಿ 80 ರೂಪಾಯಿಗೆ ಅನ್ಲಿಮಿಟೆಡ್ ಊಟ. ಅದಾದಮೇಲೆ ಫಿಶು. ಬಟ್ ಇಲ್ಲಂತೂ ಫಿಶು ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನಿಸುತ್ತೆ. ಎಲ್ಲ ಎಕ್ಸ್ಪೆನ್ಸಿವ್ ಇದೆ. ಸೊ ಬನ್ನಿ ಬಾಳೆ ಎಲೆ ಊಟ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ಇಲ್ಲಂತೂ ರಪ ಅಂತ ಮುಗಿಸ್ಕೊಂಡು ಹೋಗ್ತಾನೆ ಇರಬೇಕು. ರೈಸ್ ಆರ್ಡರ್ ಕೊಟ್ಟಿದ್ದಾರೆ, ಪ್ರತಿಯೊಬ್ಬರಿಗೂ ಕೊಡ್ತಾರೆ. ಇದಂತೂ ಸ್ವಲ್ಪ ಸೌಂಡ್ ಡಿಸ್ಟರ್ಬೆನ್ಸ್ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಿಕಾಸ್ ಸಫಿಕೇಷನ್ ಜಾಗ, ಫ್ಯಾನ್ ಆ ಕಡೆ ಈ ಕಡೆ ಹಾಕ್ಬಿಟ್ಟಿದ್ದಾರೆ. ಗಾಳಿ 1945 1945ರಲ್ಲಿ ಶುರು ಮಾಡಿದಂಥ ಒಂದು ಜಾಗ. ಕೆಳಗಡೆ ಚಿಕ್ಕ ಜಾಗ, ಮೇಲ್ಗಡೆ ಚಿಕ್ಕ ಜಾಗ. ಆ ರೂಫ್ ಅಂತೂ ಎಷ್ಟು ಹೈಟ್ ಕಡಿಮೆ ಇರುತ್ತೆ, ಒಂದು 7 ಅಡಿ ಆ ರೇಂಜ್ಗೆ ಇರುತ್ತೆ ಅಷ್ಟೇ. ಬಟ್ ಆರಾಮಾಗಿ ಜನ ಕ್ರೌಡಾಗಿ ಬಂದು ಟೇಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಟೂರಿಸ್ಟ್ ಜಾಸ್ತಿ ಜನ ಬರ್ತಾರೆ. ಲೋಕಲ್ಗಿನ ಟೂರಿಸ್ಟ್ ಅವರು ಜಾಸ್ತಿ ಬರ್ತಾರೆ. ಒಂದು ಲೋಕಲ್ ಅವ್ರನ್ನ ಕೇಳಿದ್ರು ಕೂಡ, ಸರ್ ತುಂಬ ಕಾಸ್ಟ್ಲಿ ದುನಿಯಾ ಇದೆ, ನಾವು ಟೇಸ್ಟ್ ಚೆನ್ನಾಗಿದೆ ಬಟ್ ಕಾಸ್ಟ್ ಇದೆ ಅಂತ ಹೇಳ್ಬಿಟ್ಟು ಟೂರಿಸ್ಟ್ ಅವರೇ ಜಾಸ್ತಿ ಬರ್ತಾರೆ. ಸೊ ಫುಡ್ ಬನ್ನಿ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅಣ್ಣ ಇದೊಂದು ಆಮೇಲೆ ಇರಲಿ ಅಣ್ಣ, ಅವ್ರಿಗೆ ನನಗೆ ಮಾತ್ರ ಕೊಟ್ಬಿಡಿ. ಅದಲ್ಲ, ಎಲೆ ಇರಲಿ, ಇವ್ರಿಗೆ ಆಮೇಲೆ ಹಾಕಿ ಅಂದೆ. ಹಾಂ ಅದು ಬೇಡ ಅಣ್ಣ, ಎತ್ಬಿಡಿ. ಎಲೆ ಚೆನ್ನಾಗಿಲ್ವಂತ, ಎಲ್ಲ ಎಲೆ ಹಂಗೆ ಇದೆ. ಆದರೆ ಹಾಕಿ ಏನಿದು? ಓಕೆ ಎಷ್ಟು ಒಂದು ಊಟ ಬೆಲೆ? ಅನ್ಲಿಮಿಟೆಡ್. ಓಕೆ ಪೀಸ್ ಸಪ್ರೇಟ್ ಇರುತ್ತೆ. ಓಕೆ 60 ರೂಪಾಯಿ ಊಟ ಅನ್ಲಿಮಿಟೆಡು, ಪೀಸ್ ರೇಟ್ ಸಪ್ರೇಟು. ಬಟ್ ಈ ವಿಡಿಯೋ ಮುಗಿಸೋ ಅಷ್ಟರಲ್ಲಿ ಭಾರಿ ಡಿಸ್ಟರ್ಬೆನ್ಸ್ ಇರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬಿಡಿ. ಫಿಶ್ ಗ್ರೇವಿ. ಹಾಂ
ಬಸ್ 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 ಓ ಮೈ ಗಾಡ್ ಎಸ್ ಇರಿ ಹೋಗ್ಬಿಡ್ಲಿ ಅವರು ಹೆವಿ ಡಿಸ್ಟರ್ಬೆನ್ಸ್ ಗುರು. ಬಾಯ್ಲ್ಡ್ ರೈಸ್ ಕೊಟ್ಟಿದ್ದಾರೆ, ಅದಾದಮೇಲೆ ಇಲ್ಲಿ ನಿಮಗೆ ಕಾಣುತ್ತೆ ಫಿಶ್ ಗ್ರೇವಿ, ಉಪ್ಪಿನಕಾಯಿ ಬರುತ್ತೆ, ಅದಾದಮೇಲೆ ಇಲ್ಲಿ ಇದೇನಿದು ಗುರು ಪಲ್ಯ ಟೈಪ್ ಒಂದು ಕೊಟ್ಟಿದ್ದಾರೆ ವಿತ್ ಬಾಯ್ಲ್ಡ್ ರೈಸು. ಸೊ ಫಿಶ್ ಬರಲಿ, ಅದನ್ನು ತೊಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಹಾಂ ಸರ್, ಅಂಜಲ್ ಇಡಿ ಸರ್. ಒಂದು ಬಾಂಗ್ಡೆ ಇದೆಯಾ? ಒಂದು ಬಾಂಗ್ಡೆ ಎಷ್ಟು? ಅಂಜಲ್ ಒಂದು ಅಂಜಲ್ 300. ಅಂಜಲ ಬಾಂಗ್ಡೆ 150. ಓಕೆ ಓಕೆ, ಇಟ್ಬಿಡಿ ಅವ್ರಿಗೆ. ಅಂಜಲ ಘಮ 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 ಅಂತ ಇದೆ. ನನ್ನ ಪರದಾಟ ನಿಮಗೆ ಕಾಣಿಸಿರುತ್ತೆ. ಓ ಮೈ ಗಾಡ್, ಎಲ್ಲ ಐಟಮ್ ಬಂತು. ಆಲ್ರೆಡಿ ಮೀನನ್ನ ಕೆರಳಿಸ್ಬಿಟ್ಟಿದ್ದೀನಿ. ಅಂಜಲ್ ಒಂದು, ಬಾಂಗಡ ಒಂದು, ನಾರ್ಮಲ್ ಬಾಯ್ಲ್ಡ್ ರೈಸ್ ತೊಗೊಂಡಿರೋಂಥದ್ದು. ಸೊ ಫಸ್ಟು ಹಂಗೆ ಗ್ರೇವಿ ಹಾಕೊಂಡು ಸುತ್ತಲೂ ಒಂಥರ ಏನೋ ಒಂಥರ 360 ಡಿಗ್ರಿ ಕ್ಯಾಮರಾ ಇದ್ದಂಗೆ ಇದೆ ನನ್ನ ಸುತ್ತಲೂ. ಹಂಗೆ ನೋಡ್ತಿದ್ದಾರೆ, ಮಧ್ಯದಲ್ಲಿ ಕುತ್ಕೊಬಿಟ್ಟಿದ್ದೀನಿ. ಯಾವಾಗ ಮುಗಿಸ್ಕೊಂಡು ಓಡ್ತೀನಿ ಅಂತ ಅನ್ಸ್ಬಿಟ್ಟಿದೆ ನನಗಂತೂ. ಫಸ್ಟು ರೈಸ್ ತಿನ್ನೋಣ, ನೆಕ್ಸ್ಟು ಮೀನು ತಿನ್ನೋಣ. ಒಳ್ಳೆ ಸಾಂಬಾರು, ಆದರೆ ಹುಳಿ 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 ಆಗಿದೆ. ಬಾಯ್ಲ್ಡ್ ರೈಸ್ ಒಂದು ಒಳ್ಳೆ ಟೇಸ್ಟ್ ಗೈಸ್. ಮಂಗಳೂರಲ್ಲಂತೂ ವೈಟ್ ರೈಸ್ನ ಜಾಸ್ತಿ ಫ್ಲೇವರ್ ಬಾಯ್ಲ್ಡ್ ರೈಸ್. ಸುಮಾರು ಜನ ಇಷ್ಟಪಟ್ಟು ಟ್ರೈ ಮಾಡ್ತಾರೆ, ಬಟ್ ಬಂದು ರೆಗ್ಯುಲರಾಗಿ ಟ್ರೈ ಮಾಡೋದಂತೂ ನಿಮಗೂ ತುಂಬ ಇಷ್ಟ ಆಗುತ್ತೆ. ಒಂದು ಒಳ್ಳೆ ಟೇಸ್ಟ್ ಇದು ಬಾಂಗಡ. ನೋಡಿ ಹೇಗಿದೆ. ನಾನು ಇಲ್ಲಿ ಸ್ಪೆಷಲ್ ಅಂತ ಹೇಳಿದ್ನಲ್ಲ, ಈ ಮಸಾಲಾನೇ ಮೇಲ್ಗಡೆ ಸ್ವಲ್ಪ ಎಕ್ಸ್ಟ್ರಾನೇ ಹಾಕ್ಬಿಟ್ಟು ಕೊಟ್ಟೋಗ್ತಾರೆ. ಬಟ್ ಒಂದು ಕಾಸ್ಟ್ 300 ರೂಪಾಯಿ ಅಂದರು. 300 ರೂಪಾಯಿ ಕೊಡೋ ಸೈಜ್ ರೇಟೇ ಇದೆ ಇಲ್ಲಿ. ಎಷ್ಟಿದೆ ನೋಡಿ ಫ್ಲೆಶ್ ಅಂತೂ. ಹಂಗೆ ಫ್ಲೆಶ್ ಒಟ್ಟಿಗೆ ಆ ಮಸಾಲನ್ನು ಸೇರಿಸ್ಕೊಂಡು ತಿಂದ್ರಂತೂ ಕಾಳ್ದ ಇದ್ದೀರಾ. ದಟ್ಸ್ ಟೇಸ್ಟ್ ದಿಸ್ ಅಲ್ಟಿಮೇಟ್ ಟೇಸ್ಟ್. ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಿರೋದು, ಬಟ್ ಸುಮಾರು ಸಲ ಬರಬೇಕಂತ ಅಂದ್ಕೊಂಡು ಇವಾಗಲೇ ಬಂದಿದ್ದೀನಿ. ಕೊಬ್ಬರಿ ಎಣ್ಣೆ ಬೇಯಿಸ್ತಾರಲ್ಲ, ಆ ಫ್ಲೇವರ್ ಅಂತೂ ಯಥೇಚ್ಛವಾಗಿ ಗೊತ್ತಾಗುತ್ತೆ. ಅದು ಕೂಡ ಪೌಡ್ರಲ್ಲೇ ಸ್ವಲ್ಪ ಜಾಸ್ತಿ ಗೊತ್ತಾಗೋದು. ಆ ಪೌಡ್ರ್ ಏನು ಸಿಂಪಲ್ಲು, ಫಿಶ್ ಹಾಕ್ತಾರಲ್ಲ, ಆ ಮಸಾಲದ ಪೌಡ್ರನ್ನ ಲಾಸ್ಟಲ್ಲಿ ತೆಗೆದುಬಿಟ್ಟು ಅದನ್ನು ಮೇಲ್ಗಡೆ ಹಾಕ್ಕೊಡ್ತಾರೆ. ತುಂಬ ಚೆನ್ನಾಗಿದೆ, ಒಂಥರ ಸ್ಪಾರ್ಕ್ ಕೊಡುತ್ತೆ. ಉಪ್ಪಾಗಿ, ಆ ಮಸಾಲೆ ಭರಿತವಾಗಿ ಒಂದು ಒಳ್ಳೆ ಟೇಸ್ಟ್. 300 ರೂಪಾಯಿ ಕೊಡೋದು ವರ್ತ್ ಅಂತ ಹೇಳಿದ್ರೆ ವರ್ತು, ಬಿಕಾಸ್ ಆಫ್ ದ ಲೆಗಸಿ ಆಫ್ ದ ಟೇಸ್ಟ್. ಬಿಕಾಸ್ ಫ್ಲೆಶು ಒಳ್ಳೆ ಸೈಜ್ ಫ್ಲೆಶು. ಬಟ್ ಮೀನಂತೂ ಒಂದು ತೊಗೊಂಡ್ರೆ ಗ್ಯಾರಂಟಿ ಫುಲ್ ಆಗಿಬಿಡುತ್ತೆ. ಹಂಗೆ ತೊಗೊಂಡು ಬೆಸ್ಟ್ ಬೈಟ್. ಅಲ್ಟಿಮೇಟ್, ಲಿಟ್ರಲಿ ಅಲ್ಟಿಮೇಟ್. ಬಟ್ ಈ ಜಾಗಕ್ಕಂತೂ 12 ಗಂಟೆ 12:30 ಶುರು ಆಗುತ್ತಂತೆ. ನಾರ್ಮಲ್ ಟೈಮಲ್ಲೇ ಬಂದುಬಿಟ್ರೆ ಸ್ವಲ್ಪ ಆರಾಮಾಗಿ ತಿನ್ಕೊಂಡು ಪೀಕ್ ಅವರಲ್ಲಿ ಬಂದುಬಿಟ್ರೆ ದೇವರೊಳಗೆ ಸಫೋಕೇಟ್ ಆಗುತ್ತೆ. ಬಟ್ ಒಂದು ಒಳ್ಳೆ ಜಾಗ, ನಿಜವಾಗ್ಲೂ ಒಳ್ಳೆ ಜಾಗ. ಅಲ್ಟಿಮೇಟ್. ಬಾಂಗಡ ಮೀನು ಹೇಗಿದೆ ನೋಡಿ, ಲೈಟ್ ಒಂದು ಪ್ರೆಸ್ ಅಷ್ಟೇ, ಹಂಗೆ ಬರುತ್ತೆ. ಕ್ಲೀನಾಗಿ ತಗೊಂಡು ಆ ಫ್ಲೆಶ್ ಒಟ್ಟಿಗೆ ಟೇಸ್ಟ್ ಮಾಡೋಣ. ಚೆನ್ನಾಗಿದೆ. ಇದರಲ್ಲಿ ಬರೀ ಫ್ಲೆಶ್ ತಿನ್ನಂಗೆ ಒಂದು ಫೀಲ್, ಲೈಟ್ ಆಗುವಂಥ ಆ ಮಸಾಲೆ ಟೇಸ್ಟ್ ಗೊತ್ತಾಗ್ತಿದೆ. ಬಟ್ ಅಂಜಲಂತೂ ಆ ಮಸಾಲೆ ಭರಿತವಾಗಿ ತಿನ್ನಂಗೆ ಒಂದು ಫೀಲ್ ಇರುತ್ತೆ. ಬಟ್ ಎರಡೂ ತಿನ್ನಿ ಒಂಥರ ಫ್ರೆಶ್ ಟೇಸ್ಟ್ ಅಂತಲೇ ಅನಿಸುತ್ತೆ. ಬಟ್ ನನಗೆ ಇಲ್ಲಿ ಬಾಂಗಡಾಗಿನ ಅಂಜಲ್ ತುಂಬ ಇಷ್ಟ ಆಯಿತು. ಅರ್ಜೆಂಟ್ ಗಾಬರಿ ತಿಂತಾ ಇದ್ದೀನಿ ನಾನಂತೂ. ಬಾಳೆಲೆ ಊಟ, ಹಳೆ ಊಟ ಇಡೀ ಮಂಗಳೂರಲ್ಲಿ ಫೇಮಸ್ ಆಗಿರುವಂಥ ಒಂದು ಜಾಗ ಗೈಸ್. ಆ ಹೋಟೆಲ್ ನಾರಾಯಣ ಕೇಳಿದ್ರು ಟೇಸ್ಟ್ ಮಾಡಿದ್ರು, ಜಸ್ಟ್ ಕಮ್ಮಿ ಟೇಸ್ಟ್ ಹೇಗಿರುತ್ತೆ ಅಂತ. ಪ್ರೈಸ್ ವೈಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನಿಸ್ತು, ಬಟ್ ಟೇಸ್ಟ್ ವೈಸು ತುಂಬ ಚೆನ್ನಾಗಿದೆ. ಬಟ್ ಜಾಗ ಅಂತೂ ಸಿಕ್ಕಾಪಟ್ಟೆ ಸಫಕೇಟು. ರೈಸ್ ವಾಟ್ರು ಎಲ್ರಿಗೂ ಕೊಡ್ತಾರೆ, ಅಕ್ಕಿ ಬೇಯಿಸಿರುವಂಥ ಒಂದು ನೀರು ಇರೋ ಸಫಕೇಟಿಗೆ ಲೈಟಿಗೆ ಬಿಸಿ ತಿಂದರೆ ಒಂಥರ ಆಗ್ತಿದೆ. ಅದ್ರ ಜೊತೆಗೆ ಮಜ್ಜಿಗೆ ಯಾರು ಬೇಕಾತ ಹೌದು, ಮಸಾಲ ಮಜ್ಜಿಗೆ ಇದ್ದಂಗೆ ಇದೆ. ಆಹಾ ಅಲ್ಟಿಮೇಟು. ಪ್ರತಿಯೊಂದು ತಿಂದ್ಬಿಟ್ಟು ಲಾಸ್ಟಲ್ಲಿ ಒಂದು ಫಿನಿಶಿಂಗ್ ಕೊಡಿ, ಪ್ರಾಪರ್ ಆಗಿರುತ್ತೆ. ಮಸಾಲ ಮಜ್ಜಿಗೆ ಆ ಖಾರ ಅಂತೂ ಕ್ಲೀನಾಗಿ ತೋಟಲ್ಲಿ ಕುತ್ಕೊಳ್ಳುತ್ತೆ.
ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಇಲ್ಲಿ ಅಂಜಲು ಮತ್ತು ಮಜ್ಜಿಗೆ ಎರಡು ಅಂತೂ ಶೋ ಸ್ಟಾಪರ್ ಗೈಸ್. ಜಾಗದ ಅಡ್ರೆಸ್ಸು, ಪ್ರೈಸಿಂಗ್ ಡೀಟೇಲ್ಸು ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಜಸ್ಟ್ ಗೋ ಚೆಕ್ ಇಟ್ ಔಟ್. ಒಂದು ಬೆಸ್ಟ್ ಜಾಗ. ಅಂಜಲ್ ಬಂದರೆ ಪಕ್ಕ ಟ್ರೈ ಮಾಡಿ. ಮಜ್ಜಿಗೆ ಅಂತೂ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ ಲೈಕ್ ಶೇರ್ ಮಾಡಿ ಗೈಸ್. ನೋಡ್ತಾ ಇದ್ದಾರೆ KFC, ಇದು ಕನ್ನಡ ಫುಡ್ ಚಾನಲ್. ಟಾಟಾ, ಬಾಯ್.